ಬಳ್ಳಾರಿ ಜೈಲಿನಲ್ಲಿ ನಟನ್ ದರ್ಶನ್ಗೆ ಇಂದು ಭರ್ಜರಿ ಮಟನ್ ಊಟ. ಇದರರ್ಥ ಕೇವಲ ದರ್ಶನ್ ಅವರಿಗೆ ಮಾತ್ರ ಮಟನ್ ಊಟ ಅಲ್ಲ, ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಬಂದಿಯಾಗಿರುವ ದರ್ಶನ್ ಸೇರಿ 385 ಕೈದಿಗಳಿಗೂ ಇಂದು ಮಧ್ಯಾಹ್ನ ಮಟನ್ ಊಟ ಸಿಗಲಿದೆ. ಬಳ್ಳಾರಿ ಜೈಲು ನಿಯಮದ ಪ್ರಕಾರ ವಾರದಲ್ಲಿ 1 ದಿನ ನಾನ್ ವೆಜ್ ಊಟ ಕೈದಿಗಳಿಗೆ ನೀಡಲಾಗುತ್ತದೆ. ವಾರದಲ್ಲಿನ ಪ್ರತಿ ಶುಕ್ರವಾರ ಮಟನ್, ಚಿಕನ್ ಊಟ ನೀಡಲಾಗುತ್ತದೆ. 1 ವಾರ ಮಟನ್, 1 ವಾರ ಚಿಕನ್ ಊಟ ನೀಡಲಾಗುತ್ತದೆ. ಈ ವಾರ ಮಟನ್ ಊಟ ನೀಡಲಾಗುತ್ತಿದ್ದು 40 kg ಮಟನ್ ಅನ್ನು ಜೈಲಿನೊಳಗೆ ಒಯ್ಯಲಾಗಿದೆ. ಪ್ರತಿ ಕೈದಿಗೆ 115 ಗ್ರಾಂ ಮಟನ್ ನೀಡಲಾಗುತ್ತಿದ್ದು ರಾತ್ರಿ ಊಟಕ್ಕೆ ಮಟನ್ ಸಿದ್ಧವಾಗುತ್ತಿದೆ. ಮಟನ್ ತೂಕ ಮಾಡಲು ಜೈಲಿಗೆ ಮಟನ್ ವ್ಯಾಪಾರಿ ಖಾಜ್ ಹುಸೇನ್ ಆಗಮಿಸಿದ್ದು ಜೈಲಿನಲ್ಲಿರುವ 385 ಕೈದಿಗಳಿಗೆ ಮಟನ್ ಊಟ ನೀಡಲಾಗುತ್ತದೆ. ನಟನ್ ದರ್ಶನ್ ಅವರು ಪುಸ್ತಕದ ಮೊರೆಗೆ. ಬಳ್ಳಾರಿ ಕೇಂದ್ರ ಕಾರಾಗೃಹದಲ್ಲಿ ನಟನ್ ದರ್ಶನ್ ಬಂಧನ ಹಿನ್ನೆಲೆ ಆಧ್ಯಾತ್ಮಿಕ ಪುಸ್ತಕಗಳ ಮೊರೆ ಹೋಗಿದ್ದಾರೆ. ಲಲಿತ್ ಸಹಸ್ರನಾಮ ಶ್ಲೋಕ ಪುಸ್ತಕ ಹಾಗೂ ಆಧ್ಯಾತ್ಮಿಕ ಪುಸ್ತಕ ಓದುತ್ತಿದ್ದಾರೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಒಂಟಿಯಾಗಿರುವ ನಟನ್ ದರ್ಶನ್ ಬೇಸರ ಕಳೆಯಲು ಆಧ್ಯಾತ್ಮಿಕ ಪುಸ್ತಕಗಳ ಮೊರೆ ಹೋಗಿದ್ದಾರೆ. 2 ಬ್ಯಾಗ್ನಲ್ಲಿ ತಂದಿದ್ದ ಪುಸ್ತಕಗಳನ್ನು ನೀಡಲಾಗಿದೆ. ಮುಂದುವರಿದ ಭದ್ರತೆ. ನಟನ್ ದರ್ಶನ್ ಬಳ್ಳಾರಿ ಜೈಲ್ ಬಳಿ ಬಂದಿಯಾಗಿರುವ ಕಾರಣ ಸೆಂಟ್ರಲ್ ಜೈಲಿಗೆ ಬಿಗಿ ಭದ್ರತೆ ಇವತ್ತು ಮುಂದುವರೆದಿದೆ. ಜೈಲಿನಲ್ಲಿ ಮುಂಭಾಗದಲ್ಲಿ ಹಾಗೂ ಒಳಭಾಗದಲ್ಲಿ ಪೊಲೀಸ್ ನಿಯೋಜನೆ ಮಾಡಲಾಗಿದೆ. ಇದು ನಮ್ಮ ನಿಮ್ಮೆಲ್ಲರ ಸುದ್ದಿ, 3ನೇ ಕಣ್ಣು ತನಿಖೆ ಸುದ್ದಿ. ಧನ್ಯವಾದಗಳು.